ನನಗೆ ಕಾರ್ತಿಕ್ ಇಷ್ಟ. ಯಾಕೆ ಮ್ಯಾಮ್? ಅವ್ನು ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಗೇಮ್ ಆಡ್ತಾ ಎಲ್ಲರ ಹತ್ರನೂ ಇನ್ವಾಲ್ವ್ ಆಗ್ತಾ ಇದ್ದಾನೆ ಮನೇಲೆಲ್ಲ. ಓಕೆ, ಸೊ ಏನಪ್ಪ ಅಂದರೆ ಫೈನಲ್ ಟಿಕೆಟ್ ಏನಕ್ಕೆ ಸಿಗಲಿಲ್ಲ ಕಾರ್ತಿಕ್ ಅವ್ರಿಗೆ? ಯಾರೂ ಚಾನ್ಸ್ ಕೊಡಲಿಲ್ಲಲ್ವ ಮನೇಲಿರೋರು ಆಟ ಆಡೋದಕ್ಕೆ. ಓಕೆ, ಅಂದರೆ ಹೊರಗಡೆ ಎಲ್ಲ ಹೇಳ್ತಾ ಇದ್ದಾರೆ ವರ್ತೂರ್ ಸಂತೋಷ್ ಅವ್ರಿಗೆ ಬರಬೇಕಾದ ಟಿಕೆಟು ಸೊ ಸಂಗೀತ ಅವ್ರಿಗೆ ಹೋಯ್ತು, ಆಟ ಅಂದರೆ ಮೋಸದಿಂದ ತಗೊಂಡಿದ್ದಾರೆ ಅಂತ ಹೊರಗಡೆ ಎಲ್ಲ ಜನ ಮಾತಾಡ್ತಾ ಇರೋದು ನಿಜನಾ? ಅಂದರೆ ಆಟ ಆಡಿದ್ರಲ್ಲಿ ಚೆನ್ನಾಗಿ ಆಡಿದ್ದು, ಪ್ರತಾಪ್ ಆಡಿದ್ದು. ಬಟ್ ಮನೆಯವ್ರ ಒಪಿನಿಯನ್ನಿಂದ ಸಂಗೀತ ಇದಾಯಿತು. ಓಕೆ, ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವರ ಫೋಟೋ ಅರ್ಧ ಹಾಕಿದ್ದು ಸರಿನಾ? ಅಂದರೆ ಅಕ್ಕ ತಮ್ಮ ಅಂತಾನೆ ಫೇಮಸ್ ಆಗಿದ್ರು ಹೊರಗಡೆ, ಅವ್ರ ಫೋಟೋ ಅರ್ಧ ಹಾಕಿದ್ದು ಸರಿನಾ? ಸರಿ ಇಲ್ಲ, ಬಟ್ ಅವ್ನು ಪ್ರತಾಪ್ ಲಾಸ್ಟಲ್ಲಿ ಹಂಗೆ ಹೇಳಿದ್ನಲ್ವ. ಅಂದರೆ ಅವ್ರ ಹತ್ರ ಇದು ಸಂಗೀತ ಟಿಕೆಟ್ ಸಿಕ್ಕಿದಾಗ ಅವನು ಅವಳಿಗೆ ಕಂಗ್ರಾಟ್ಸ್ ಮಾಡಲಿಲ್ಲಲ್ವ, ಅದಕ್ಕೋಸ್ಕರ ಅವಳಿಗೆ ಬೇಜಾರಾಯಿತು. ನಾನು ತಮ್ಮ ಅಂತ ಅನ್ಕೊತಾ ಇದ್ದೆ, ಈ ಥರ ಮಾಡಿಬಿಟ್ಟ ಅಂತ ಅನ್ಕೊಂಡು. ಓಕೆ, ಸೊ ಏನಪ್ಪ ಅಂದರೆ ನಿಮ್ಮ ಫೇವ್ರೇಟ್ ಆಟಗಾರ ಯಾರಂದ್ರೆ ಅಲ್ವಾ? ಕಾರ್ತಿಕ್. ಓಕೆ, ಕಾರ್ತಿಕ್ ಅವರು ಈ ಸಲ ಏನಾದರೂ ಅಂದರೆ ಹೊರಗಡೆ ಹೋಗ್ತಾರಾ ಅಥವಾ ಮನೇಲಿ ಇರ್ತಾರೆ ಮನೇಲಿ. ಅವ್ನು ಫೈನಲಲ್ಲಿ ಬಂದೇ ಬರ್ತಾರೆ. ಟಾಪ್ 1, ಟಾಪ್ 2 ಯಾರು ಇರ್ಬೋದು? ಟಾಪ್ 3 ಟಾಪ್ 3 ವಿನಯ್, ಕಾರ್ತಿಕ್, ಸಂಗೀತ ಇರ್ತಾರೆ. ಓಕೆ, ಡ್ರೋನ್ ಪ್ರತಾಪ್ ಅವರು, ತುಕಾಲಿ ಸಂತೋಷ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರು, ಸೊ ಅಷ್ಟೊಂದು ಎಮೋಷನಲ್ ಆಗಕ್ಕೆ ಏನು ಕಾರಣ ಮ್ಯಾಮ್ ಮೊನ್ನೆ ಸೀಸನ್? ಅವರು ಫಸ್ಟಿಂದನೂ ಅವರು ತುಂಬ ಫ್ರೆಂಡ್ಸ್ ಆಗಿದ್ದಾರಲ್ವ ಮನೆಯಲ್ಲಿ, ಅದಕ್ಕೋಸ್ಕರ. ಓಕೆ, ನಿಮ್ಮ ಫೇವ್ರೇಟ್ ಆಟಗಾರ? ಕಾರ್ತಿಕ್.